ಇಂಟ್ರಡಕ್ಷನ್ ಕೊಡಬೇಕಾಗಿಲ್ಲ. ಫೈರಿಂಗ್ ಸ್ಟಾರ್ ವೆಂಕಟ್ ಅವ್ರು ನನ್ನ ಜೊತೆಗಿದ್ದಾರೆ. ನನ್ನ ಮೇಲಿಟ್ಟಿರೋ ಪ್ರೀತಿಗೆ ಏನಾದರೂ ಒಂದಲ್ಲ ಒಂದು ವಿಷಯ ಎತ್ಬಿಟ್ಟು ನನ್ನನ್ನು ಮರ್ತೋಗದೇ ಇರೋಂಗೆ ನಡ್ಕೊಂಡು ಹೋಗ್ತಿದ್ದೀರಾ. ಅದು ನಿಮ್ಮ ದೊಡ್ಡ ಗುಣ. ನನ್ನ ಪ್ರೀತಿ ಕೊಡ್ತೀರಾ, ಕಣ್ಣೀರು ಕೊಡ್ತೀರಾ, ಅದನ್ನು ಯಾವತ್ತೂ ನಾನು ಮರೆಯಲ್ಲ. ಅದು ನಿಮಗೆ ಹೋಗಬೇಕು. ಪ್ರೆಸ್ಸು, ಮೀಡಿಯಾ, ಸೋಷಿಯಲ್ ಮೀಡಿಯಾಗೆ ನಾನು ಅಳ್ತೀನಿ. ಯಾಕಂದರೆ ಒಂದು ಹೆಣ್ಣು ಬಗ್ಗೆ ಯಾರೇ ಬೈದರೂ ನಂಗೆ ತಡೆಯೋಕ್ಕಾಗಲ್ಲ. ಅಥವಾ ಒಂದು ಹೆಣ್ಣನ್ನ ಕೆಟ್ಟದಾಗಿ ತೋರ್ಸೋಕ್ಕೋದ್ರು ನಾನು ಅಳ್ತೀನಿ. ಪ್ರೀತಿ ಇರೋ ಕಡೆ, ಕಣ್ಣೀರು ಇರೋ ಕಡೆ ನನ್ನ ಮಗು. ಯಾಕಂದರೆ ಎಷ್ಟು ವರ್ಷದಿಂದ ನೀನು ನಾನು ನೋಡ್ತಾ ಇದೆಯಾ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಸಾಕಷ್ಟು ಜನ ಸದ್ದು ಮಾಡ್ತಾರೆ, ಸುದ್ದಿಯಲ್ಲಿರ್ತಾರೆ, ಆಮೇಲೆ ಇದ್ದಕ್ಕಿದ್ದ ಹಾಗೆ ಮರೆಯಾಗ್ಬಿಡ್ತಾರೆ. ಅಂದರೆ ಎಲ್ಲಿದ್ದಾರೆ ಅಂತ ಅವ್ರನ್ನ ಹುಡುಕ್ಬೇಕಾಗಿ ಬರುತ್ತೆ. ಎಲ್ಲಿ ಹೋದರು ಇವರು? ಫೋನಿಗೆ ಸಿಗ್ತಾಯಿದ್ರು, ಮಾತಾಡ್ತಾಯಿದ್ರು, ಜನಗಳ ಜೊತೆಗಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದರು, ಆಮೇಲೆ ಯಾಕೋ ಕಾಣೆ ಆಗಿಬಿಟ್ರಲ್ಲ ಅಂತ ಅನಿಸುತ್ತೆ. ಹಾಗೆ ನನಗೆ ಇತ್ತೀಚೆಗೆ ಅನಿಸಿದ್ದು, ಅದಕ್ಕೆ ಸಂಬಂಧಪಟ್ಟ ಒಂದು ವೀಡಿಯೋನೂ ಮಾಡಿದ್ದೆ ನಾನು, ವೆಂಕಟ್ ಅವ್ರ ಬಗ್ಗೆ. ವೆಂಕಟ್ ಅವ್ರದ್ದು ಯಾವುದೋ ಒಂದು ಫೋಟೋ ವೈರಲ್ ಆಗಿತ್ತು ಟ್ವಿಟರ್ನಲ್ಲಿ. ಆ ಫೋಟೋ ನೋಡಿಬಿಟ್ಟು ನಾನು ಅವ್ರನ್ನ ಹುಡುಕಿ ಒಂದು 3-4 ದಿನ ಪ್ರಯತ್ನಪಟ್ಟು ವೀಡಿಯೋ ಎಲ್ಲ ಮಾಡಿ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ರಿ ಆ ಟೈಮ್ನಲ್ಲಿ. ಕೊನೆಗೂ ಅವ್ರು ನನಗೆ ಸಿಕ್ಕಿದ್ರು ಇವತ್ತು. ಅವ್ರ ಮನೆಯಿಂದಾನೇ ಅವ್ರನ್ನ ಕರ್ಕೊಂಡು ಇವಾಗ ನಾನು ನನ್ನ ಸ್ಟುಡಿಯೋಗೆ ಕರ್ಕೊಂಬಂದಿದ್ದೀನಿ. ಇಂಟ್ರಡಕ್ಷನ್ ಕೊಡಬೇಕಾಗಿಲ್ಲ. ಫೈರಿಂಗ್ ಸ್ಟಾರ್ ವೆಂಕಟ್ ಅವ್ರು ನನ್ನ ಜೊತೆಗಿದ್ದಾರೆ. ವೆಂಕಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲಿ ಹೋಗಿದ್ರಿ ಇಷ್ಟು ದಿನ? ಇಷ್ಟು ದಿನ ನನಗೊಂದು ರಿಲೀಫ್ ಬೇಕಿತ್ತು. ನಾನು ಬ್ರದರ್ ಮನೇಲಿದ್ದೆ. ಸ್ವಲ್ಪ ಒಂದು ರಿಲೀಫ್ ಬೇಕಿತ್ತು, ಒಂದು ಬ್ರೇಕ್ ಬೇಕಿತ್ತು. ಅದು ಬಿಟ್ಟು ತುಮಕೂರವ್ರದ್ದು ಒಂದು ಪಿಕ್ಚರು ಹೀರೋ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಇನ್ನೂ ಶೂಟಿಂಗ್ ಬಾಕಿ ಇದೆ. ಅದು ಬಿಟ್ಟು ಕುಂಚವಿಲ್ಲದ ಕಲಾವಿದ ಅಂತ ಒಂದು ಆಲ್ಬಮ್ ಸಾಂಗು ಅದು ಮಾಡ್ತಾಯಿದ್ದೀನಿ. ಅದರದ್ದಾಯಿತು. ಆ್ಯಂಡ್ ಬೇರೆ ಫಂಕ್ಷನ್ಸು, ಬೇರೆ ಪ್ರೋಮೋ, ಆಮೇಲೆ ವಿಷ್ಣುವರ್ಧನ್ ಅವ್ರ ಮಾರ್ಗ ಅಂತ ಒಂದು ಮಾಡಿದೆ, ನೋಡಿದೆ. ಅದು. ಆ್ಯಂಡ್ ಇದ್ದೀನಿ. ಸೈಲೆಂಟ್ ಆಗಿದೆ ಅಂದರೆ ಸ್ವಲ್ಪ ನನಗೆ ರಿಲೀಫ್ ಬೇಕಿತ್ತು. ಯಾವುದರಿಂದ ರಿಲೀಫ್ ಬೇಕಿತ್ತು ಅಂತ ರಿಲೀಫ್ ತೊಗೊಂಡ್ರಿ? ಹಂಗಂತಲ್ಲ, ಸ್ವಲ್ಪ ನಾನು ಬೇರೆ ಬ್ಯಾನರೆಲ್ಲ ಮಾಡ್ತಿದ್ದೀನಲ್ಲ, ನಮ್ಮ ಬ್ಯಾನರೇ ಮಾಡೋಣ ಅಂತ ಒಂದಿತ್ತು. ಆಮೇಲೆ ನೋಡಿದ್ರೆ ನನಗೆ ಮಂಗಳೂರು ಅಂದರೆ ಮೊದಲಿಂದ ಇಷ್ಟ. ಮಂಗಳೂರು ಪ್ರೊಡ್ಯೂಸರ್ ಹೇಮಂತ್ ಅವ್ರು ಸಿಕ್ಕಿದ್ರು. ಅವರೂ ಕರೆದ್ರು, ಸ್ವಲ್ಪ ನಮ್ಮ ಜೊತೆ ಇರಿ ಸ್ವಲ್ಪ ದಿನ ಅಂತ. ಆ್ಯಂಡ್ ಸೊ ಐ ವಾಸ್ ದೇರ್ ಇನ್ ಮಂಗಳೂರು ಆಲ್ಸೋ. ಮಂಗಳೂರಲ್ಲೂ ಇದ್ದೆ. ಆ್ಯಂಡ್ ಅಲ್ಲೂ ಪಾಪ ಅವರು ವೀಡಿಯೋಗಳು ಇಟ್ಕೊಟ್ರು. ಆ್ಯಂಡ್ ನಡೀತಾ ಇದೆ. ನಾನು ಆ್ಯಕ್ಟಿವ್ ಆಗಿ ಇರಬೇಕು ಅಂತ ನಾನು ಯಾವುದು ಮಾಡ್ತಿಲ್ಲ. ಅದು ನೀವುಗಳು ಪ್ರೆಸ್ಸು, ಮೀಡಿಯಾ, ಸೋಷಿಯಲ್ ಮೀಡಿಯಾ ನನ್ನ ಮೇಲಿಟ್ಟಿರೋ ಪ್ರೀತಿಗೆ ಏನಾದರೂ ಒಂದಲ್ಲ ಒಂದು ವಿಷಯ ಎತ್ಬಿಟ್ಟು ನನ್ನನ್ನು ಮರ್ತೋಗದೇ ಇರೋಂಗೆ ನಡ್ಕೊಂಡು ಹೋಗ್ತಿದ್ದೀರಾ. ಅದು ನಿಮ್ಮ ದೊಡ್ಡ ಗುಣ. ಆ್ಯಂಡ್ ಅದನ್ನು ಯಾವತ್ತೂ ನಾನು ಮರೆಯಲ್ಲ, ನಾನು ಮರ್ತಿಲ್ಲ. ಯಾಕಂದರೆ ನಾನು ನಿಮ್ಮನ್ನ ಅಷ್ಟು ಇಷ್ಟಪಟ್ಟೆ. ಇವತ್ತು ನನ್ನ ಪಿಕ್ಚರ್ ಇನ್ನೂ ರಿಲೀಸ್ ಆಗಿಲ್ಲ ಅಂದರೂ ನೀವು ನನ್ನ ಕರೆಸ್ತೀರಾ, ವೀಡಿಯೋ ಮಾಡ್ತೀರಾ, ನನ್ನ ಪ್ರೀತಿ ಕೊಡ್ತೀರಾ, ಕಣ್ಣೀರು ಕೊಡ್ತೀರಾ. ಅದನ್ನು ಯಾವತ್ತೂ ನಾನು ಮರೆಯಲ್ಲ. ಅದು ನಿಮಗೆ ಹೋಗಬೇಕು. ಪ್ರೆಸ್ಸು, ಮೀಡಿಯಾ, ಸೋಷಿಯಲ್ ಮೀಡಿಯಾಗೆ. ಯಾಕಂದರೆ ಪಿಕ್ಚರ್ ರಿಲೀಸ್ ಆದಾಗೆ ಎಲ್ಲ ಪಬ್ಲಿಸಿಟಿ ಕೊಡ್ತಾರೆ. ಬಟ್ ನೀವು ಹಂಗಲ್ಲ. ನನ್ನನ್ನು ಮರೆಯೋಕ್ಕೆ ಬಿಡೋದೇ ಇಲ್ಲ ಜನರು ಮರೆಯೋಕ್ಕೆ ಹೋದರೆ ತಕ್ಕಂತ ನೀವೇನಾದರೂ ಒಂದು ಮಾಡ್ತೀರಾ. ಆ್ಯಂಡ್ ಜನರಿಗೂ ಥ್ಯಾಂಕ್ಸ್. ಅದೇ ಪ್ರೀತಿ, ಅದೇ ನನ್ನ ಮೇಲೆ ಲವ್, ನನ್ನ ಮೇಲೆ ನಿಮಗೆ ಲವ್ ಇದೆ. ಆ್ಯಂಡ್ ಅದು ನಾನು ಉಳಿಸ್ಕೊಂಡು ಹೋಗ್ತಾಯಿದ್ದೀನಿ. ನಾನು ನಿಮ್ಮನ್ನು ಒಂದು 10 ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ದೆ. ಅವತ್ತು ನೋಡಿದ ಹುಚ್ಚ ವೆಂಕಟ್ ಅವ್ರಿಗೂ ಇವತ್ತು ನೋಡ್ತಾ ಇರೋ ವೆಂಕಟ್ ಅವ್ರಿಗೂ ಸಾಕಷ್ಟು ವ್ಯತ್ಯಾಸ ಅಂತ ನಾನಂತೂ ನೋಡ್ತಾ ಇದ್ದೀನಿ. ಅಂದರೆ ಏನಾಯ್ತು, ಕೆಲವೊಂದು ರಿಯಲೈಸ್ ಆಯಿತಾ ಅಥವಾ? ಇಲ್ಲ, ರಿಯಲೈಸ್ ಅಲ್ಲ, ರಿಯಾಲಿಟಿ ಗೊತ್ತಾಯಿತು. ಕೆಲವರಿಗೆ ರಿಯಾಲಿಟಿ ಗೊತ್ತಾಯಿತು. ನಾವು ಕೆಟ್ಟದಾಗಿ ಡ್ರೆಸ್ ಹಾಕೊಂಡು ಕೊಡ್ದು, ಕೆಟ್ಟದಾಗಿ ಡ್ರೆಸ್ ಹಾಕೋದನ್ನ ತೋರಿಸ್ಕೊಡ್ದು, ಇವೆಲ್ಲ ರಿಯಾಲಿಟಿ ಗೊತ್ತಾಯಿತು. ಆ್ಯಂಡ್ ನಾನು ಅಷ್ಟೇ. ಇವಾಗ ನಾನು ಬೇರೆ ಬ್ಯಾನರ್ ಮಾಡೋ ತುಂಬ ಗಮನ ಹರಿಸ್ತೀನಿ. ನಾನು ಇಲ್ದಿರೋ ಪೊಸಿಷನಲ್ಲಿ ವಲ್ಗಾರಿಟಿ ಇದ್ದರೆ ಅವಾಗ
ತಪ್ಪಾಗುತ್ತೆ, ಅಥವಾ ನಾನು ವಲ್ಗರ್ ಆ್ಯಕ್ಟ್ ಮಾಡೋಕ್ಕಂತೂ ಇಲ್ಲ. ಅದಕ್ಕೆ ಬೇರೆ ಬ್ಯಾನರ್ಗಳು ನಾನು ಒಪ್ಕೊತಾ ಇಲ್ಲ. ಒಪ್ಕೊಂಡಿರೋದು ಒಂದು, ಅವರೆಲ್ಲ ಪಾಪ ಹುಡುಗರು ಮಾಡಿದ್ರು, ಅವ್ರಿಗೆ ಫಸ್ಟ್ ಕಂಡೀಷನ್ ಹಾಕಿದೆ ಅದು. ಅದೇ ಥರ ತುಮಕೂರು ಹುಡುಗರು ಚೆನ್ನಾಗಿ ಮಾಡಿದ್ರು, ನೀಟಾಗಿ ಡೀಸೆಂಟಾಗಿ. ಅದಕ್ಕೋಸ್ಕರ ನಾನು ಎಷ್ಟೋ ಪ್ರಾಜೆಕ್ಟ್ ಬಿಡಬೇಕಾಯ್ತು. ಯಾಕಂದರೆ ನಾನು ಇಲ್ದಿರೋ ಪೋರ್ಷನಲ್ಲಿ ಡಬಲ್ ಮೀನಿಂಗ್ ಬಂದರೂ ನನಗೆ ನಾನು ಅಳ್ತೀನಿ. ಯಾಕಂದರೆ ಒಂದು ಹೆಣ್ಣು ಬಗ್ಗೆ ಯಾರೇ ಬೈದರೂ ನಂಗೆ ತಡೆಯೋಕ್ಕಾಗಲ್ಲ, ಅಥವಾ ಒಂದು ಹೆಣ್ಣನ್ನ ಕೆಟ್ಟದಾಗಿ ತೋರ್ಸೋಕ್ಕೋದ್ರೂ ನಾನು ಅಳ್ತೀನಿ. ಆ್ಯಂಡ್ ಜನನೂ ಈಗ ಅಳೋಕ್ಕೆ ಶುರು ಮಾಡೋರೆ. ಯಾರು ಕೆಟ್ಟದಾಗಿ ನೋಡೋಲ್ಲ ಈಗ ಜನ. ಕೆಟ್ಟದಾಗಿದ್ದರೆ ಜನನೇ ಬಿಡೋಲ್ಲ ಈಗ. ಆ್ಯಂಡ್ ಎಲ್ಲರಿಗೂ ನನ್ನ ರಿಕ್ವೆಸ್ಟ್, ನಮ್ಮ ಮನೇಲೂ ಒಂದು ತಾಯಿ ಇದ್ದಾರೆ ಅಂತ ನೀವು ನಿಮ್ಮ ತಾಯಿನ ನೋಡಿದ್ರೆ ಯಾವ ಹೆಣ್ಣನ್ನ ಕೆಟ್ಟದಾಗಿ ತೋರಿಸಲ್ಲ. ಆ್ಯಂಡ್ ಕೆಟ್ಟದಾಗಿ ತೋರಿಸೋದ್ರಿಂದ ಪಿಕ್ಚರ್ ಹಿಟ್ಟಾಗುತ್ತೆ ಅಂದರೆ ಅದು ಸುಳ್ಳು. ಹೇಳೋ ರೀತಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ಅಂದರೆ ಅವಾಗ ವೆಂಕಟ್ ಅವ್ರು ಸ್ವಲ್ಪ ರ್ಯಾಶ್ ಆಗಿದ್ರು ಅನ್ಸುತ್ತೆ, ಅಥವಾ ಸ್ವಲ್ಪ ರಫ್ ಆಗಿದ್ರು ಅನ್ಸುತ್ತೆ. ಈಗ ಸ್ವಲ್ಪ ಸೋಬರ್ ಆಗಿದ್ರಿ, ಸ್ಮೂತ್ ಆಗಿದ್ರಿ. ಪ್ರೀತಿ ಇರೋ ಕಡೆ, ಕಣ್ಣೀರಿರೋ ಕಡೆ ನನ್ನ ಮಗು. ಯಾಕಂದರೆ ಎಷ್ಟು ವರ್ಷದಿಂದ ನೀನು ನಾನು ನೋಡ್ತಾ ಇದೆಯಾ, ಅವಾಗಿಂದ ನನಗೆ ಪ್ರೀತಿ ಕೊಟ್ಟಿದ್ಯಾ, ಇವಾಗ ನನ್ನನ್ನು ಕರ್ಕೊಂಬಂದು ಕೂರಿಸಿದ್ಯಾ, ನನ್ನನ್ನು ಮರೆಯೋಕ್ಕೆ ಬಿಡ್ತಿಲ್ಲ. ನಾನು ಮರಿತೀನಿ ಅದು. ನನಗೆ ಪ್ರೆಸ್ಸು ಮೀಡಿಯಾನು ಯಾವತ್ತೂ ಮರೆಯಲ್ಲ, ಸೋಷಿಯಲ್ ಮೀಡಿಯಾನು. ಯಾಕಂದರೆ ಅವರು ಯಾವಾಗಲೂ ನಾನು ಮರೆಯೋಕ್ಕೆ ಬಿಡೋಲ್ಲ ಜನರಿಗೆ. ಅವಾಗ ಏನೇ ಆದರೂ ನನ್ನ ಗ್ಯಾಪ್ನ ಇಟ್ಕೊಂಡಂಗೆ ಮಾಡ್ತಾರೆ, ಅದು ಒಳ್ಳೆಯ ವಿಷಯದಲ್ಲಿ. ಅಲ್ಲ, ಬಟ್ ನಾನು ಹೇಳೋದು, ಹುಚ್ಚ ವೆಂಕಟ್ ಅವರು ಮುಂಚೆ ಏನೇ ಮಾತಾಡೋದಕ್ಕೂ ಅವ್ರಿಗೊಂದು ಆಕ್ರೋಶ ಇರ್ತಾ ಇತ್ತು. ಅವ್ರ ವೇ ಆಫ್ ಸ್ಟೈಲ್ ಬೇರೆ ಇತ್ತು. ಈಗ ಒಂದು ಸ್ವಲ್ಪ ಸೋಬರ್ ಆಗಿದ್ದಾರೆ. ಅವ್ರಿಗೆ ಅನ್ಸಿರ್ಬೋದು ಎಲ್ಲ ಆ ಥರ ಇರೋದಕ್ಕಿಂತ ಈ ಥರ ಇದ್ದರೆ ಜನಕ್ಕೆ ನಾನು ಹತ್ರ ಆಗ್ತೀನಿ ಅಂತ ಅನ್ನಿಸ್ತಾ. ಅವತ್ತು ಜನಕ್ಕೆ ಹತ್ರ ಅದೇ ಜನನೇ ಹತ್ರ ಅವಾಗ. ಆದರೆ ಜನಗೆ ಅವಾಗ ನಾನು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ವಲ್ಲ, ಎಷ್ಟೋ ಜನಕ್ಕೆ ಆಮೇಲೆ ಗೊತ್ತಾಯಿತು. ಆಮೇಲೆ ಅವ್ರು ಅರ್ಥ ಮಾಡ್ಕೊಂಡ್ರು, ನಾನು ಜನ ಇಲ್ಲಿ ತಪ್ಪಿಲ್ಲ, ಅಲ್ಲಿ ನಾನು ಹೇಳೋದು ರೀತಿ ತಪ್ಪಿತ್ತು. ಜನ ನನ್ನ ಪ್ರೀತಿಸ್ತಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಅಂಡು ಎಲ್ಲ ಸಿನಿಮಾದವರು ಅರ್ಥ ಮಾಡ್ಕೊಂಬಿಟ್ರೆ ನನಗಿಂತ ಸಂತೋಷ ಪಡೋನು ಇನ್ನು ಯಾರೂ ಇಲ್ಲ. ನೀವು ಮಾಡಿ ಸಿನಿಮಾ, ನಿಮ್ಮ ಮನೇಲಿ ಒಂದು ತಾಯಿ ಇದ್ದಾರೆ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆವಾಗ ಯಾವ ಹೆಣ್ಣು ಅಶ್ಲೀಲವಾಗಿ ತೋರ್ಸೋಕೆ ಹೋಗಲ್ಲ. ಹಾಗಂತ ಪಿಕ್ಚರ್ ನೋಡದೇ ಇರ್ತಾರೆ ಜನ, ನೋಡ್ತಾರೆ. ಯಾಕಂದರೆ ಎಷ್ಟೋ ಜನ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಫಸ್ಟು ನಾನು ಒಬ್ಬನೇ ಹೋಗ್ತಿದ್ದೆ. ಒಬ್ಬನೇ ಹೋಗಿ ಪಿಕ್ಚರ್ ನೋಡ್ತಿದ್ದೆ. ಅಲ್ಲಿ ವಲ್ಗ್ಯಾರಿಟಿ ಇಲ್ಲ ಅಂದರೆ ಆಮೇಲೆ ನಮ್ಮ ಅಮ್ಮನ ಕರ್ಕೊಂಡೋಗಿ ಪಿಕ್ಚರ್ ತೋರಿಸ್ತಿದ್ದೆ. ನಮ್ಮ ಅಮ್ಮಗೆ ಪಿಕ್ಚರ್ ಅಂದರೆ ಅಷ್ಟು ಇಷ್ಟ. ಅರ್ಥ ಆಯ್ತಾ? ಆ ಥರ ನಾನು ಎಲ್ಲರೂ ಪಿಕ್ಚರ್ ನೋಡೋಕೆ ಹೋಗಿ, ಒಂದು ಸಂಸಾರನವರು ಹೋಗ್ತಾರೆ. ಆ ಸಂಸಾರ ಅಂತ ಇರೋರು ಹೋದಾಗ ಅಲ್ಲಿ ಕೆಟ್ಟದಾಗಿದ್ದರೆ ಹೆಣ್ಮಗು ಹೆಂಗೆ, ಅದು ಒಂದು ಹೆಣ್ಣನ್ನ ಕೆಟ್ಟದಾಗಿ ತೋರಿಸೋದು ನೋಡೋಕ್ಕಾಗುತ್ತಾ? ಅವ್ರ ಕಣ್ಣೀರು ಅರ್ಥ ಮಾಡ್ಕೊಬೇಕಲ್ವ. ದುಡ್ಡು ಬರುತ್ತೆ ಹೋಗುತ್ತೆ, ಎಲ್ಲರೂ ಡಿಸೈಡ್ ಮಾಡಿಬಿಟ್ರೆ, ಇಡೀ ಸಿನಿಮಾ ರಂಗನೇ ಡಿಸೈಡ್ ಮಾಡಿಬಿಟ್ರೆ, ಟಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಡು, ಬಾಲಿವುಡ್ ಎಲ್ಲ ನಾವು ಅಶ್ಲೀಲ ಮಾಡಲ್ಲ, ಐಟಮ್ ಸಾಂಗ್ ಮಾಡಲ್ಲ, ಬಟ್ ಸಿನಿಮಾ ಮಾಡ್ತೀನಿ ಅಂದರೆ ಜನ ನೋಡದೇ ನೋಡ್ತಾರೆ. ನೋಡ್ತಾರೆ. ಯಾಕಂದರೆ ಆ ಹೆಣ್ಣು ಕಣ್ಣೀರು, ಎಷ್ಟೋ ಜನ ಲೈಫು ಬೇರೆ ದೇಶಕ್ಕೆ ಹೋಗಿ ಬರ್ತಾ ಇದ್ದಾರೆ. ಒಂದು ಪಿಕ್ಚರ್ ಮಾಡಿರೋರು ಬ್ಯಾಡ್ ಲಕ್ ಅವರಿಗೆ ಕೆಟ್ಟದಾಗಿ ತೋರಿಸಿ ಇದು ಮಾಡಿ ಅದನ್ನು ಮುಚ್ಚಿಕೊಳ್ಳೋಕ್ಕೆ ಬೇರೆ ದೇಶದಲ್ಲಿ ಹೋಗಿ ಬದುಕ್ತವ್ರೆ, ಸಂಸಾರ ಮಾಡ್ತವ್ರೆ. ಅದು ಬೇಕಾ? ಈ ದೇಶದಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ, ಈ ರಾಜ್ಯದಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಬೇರೆ ರಾಜ್ಯಕ್ಕೆ ಹೋಗಿ ಬದುಕೋದು. ಯಾಕಂದರೆ ಫ್ಯಾಮ್ಲಿ ಡಿಸ್ಟರ್ಬ್ ಆಗುತ್ತೆ ಅಲ್ವಾ. ಆ್ಯಂಡ್ ಇವಾಗ ಎಲ್ಲರಿಗೂ ಹೊಸಬ್ರಿಗೂ ಅಷ್ಟೇ, ಹಳಬ್ರಿಗೂ ಅಷ್ಟೇ ರಿಕ್ವೆಸ್ಟು. ನಮ್ಮ ಮನೇಲಿ ಒಂದು ತಾಯಿ ಇದೆ, ಆ ತಾಯಿ ಕಣ್ಣೀರು ಹಾಕೋದು ಬೇಡ. ಯಾವ ಹೆಣ್ಣು ಕೂಡ ತಾನು ಕೆಟ್ಟದಾಗ ಇದು ಮಾಡೋಕ್ಕೆ ಬರೋಲ್ಲ. ಆ್ಯಂಡ್ ಪರಿಸ್ಥಿತಿಗಳು ಬಂದರೂ ನೀವು ಆ ಪರಿಸ್ಥಿತಿಗೆ ಮಿಸ್ಯೂಸ್ ಮಾಡ್ಕೊಂಬಿಡಿ ಅನ್ನೋದು ರಿಕ್ವೆಸ್ಟ್. ಹುಚ್ಚ ವೆಂಕಟ್ ಅವರು ಒಂದು ಟೈಮಲ್ಲಿ ಇಂಡಸ್ಟ್ರಿಯಲ್ಲಿ ತುಂಬ ಬ್ಯುಸಿ ಇದ್ದರು ಇನ್ ದ ಸೆನ್ಸ್, ಸುಮಾರು ಜನ ನಿಮ್ಮನ್ನು ಸಿನಿಮಾಗಳನ್ನ ಮಾಡಿಸಿದ್ರು, ಬಳಸ್ಕೊಂಡ್ರು, ವೇದಿಕೆಗಳನ್ನು ಕೊಟ್ಟರು. ಈಗ ಹೆಂಗಿದೆ ಲೈಫ್? ಈಗೂ ಅದೇ ಪ್ರೀತಿ ಕೊಡ್ತಾರೆ ಜನ. ಅವ್ರ ಮನೆಗೆ ಫಂಕ್ಷನ್ಸ್ ಕರೀತಾರೆ, ಅವ್ರ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಕರೀತಾರೆ, ಟ್ರೇಲರ್ ಕರೀತಾರೆ.
ಟ್ರೇಲರ್ಗೆ ಇನಾಗ್ರೇಷನ್ ಮಾಡೋಕ್ಕೆ, ಅಥವಾ ಶಾರ್ಟ್ ಮೂವಿಗಳು ಇವಾಗೆಲ್ಲ ಕಾಲೇಜ್ ಹುಡುಗರೆಲ್ಲ ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಅವರು ಫ್ರೆಂಡ್ಸ್ಗಳೆಲ್ಲ ಸೇರಿ ಪಾಪ 5,000 ಸಾವಿರ 10,000 ಸಾವಿರಗಳು ಹಾಕ್ಕೊಂಡು ಶಾರ್ಟ್ ಮೂವಿ ಮಾಡ್ತಾವ್ರೆ. ಹುಚ್ಚ ವೆಂಕಟ್ ಅವ್ರಿಗೆ ಅವತ್ತಿನ ದಿನ ಅಂದರೆ ಈಗ 10 ವರ್ಷದ ಹಿಂದೋ ಅಥವಾ ಬಿಗ್ ಬಾಸ್ನಿಂದ ಹೊರಗಡೆ ಬಂದಾಗಲೋ ನಿಮ್ಗೊಂದು ನಿಮ್ಮದೇ ಆದಂಥ ಒಂದು ಬಹಳ ದೊಡ್ಡ ಕ್ರೇಜ್ ಇದೆ. ಅದು ಯಾವತ್ತೂ ಇರುತ್ತೆ. ಹುಚ್ಚ ವೆಂಕಟ್ ಅವರು ಅದೊಂಥರ ಅದು ನಿಮ್ಮದು ಅಲ್ಲ ಹೌದು, ಅದು ಒಂದು ಫೈರಿಂಗ್ ಸ್ಟಾರ್ ಅಂದರೆ ಅದು ನಿಮ್ಮದೇ ಆದ ಒಂದು ಮ್ಯಾನರಿಸಮಿಂದ ಅದನ್ನು ನೀವು ಜನಕ್ಕೆ ತಲುಪಿಬಿಟ್ಟಿದ್ದೀರ. ನಿಮ್ಮನ್ನು ಇವತ್ತು ಮಿಮಿಕ್ರಿ ಮಾಡ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ. ನಿಮ್ಮನ್ನು ಮಿಮಿಕ್ರಿ ಮಾಡ್ಕೊಂಡು, ನಿಮ್ಮ ಸ್ಟೈಲ್ನ ಮಿಮಿಕ್ರಿ ಮಾಡ್ಕೊಂಡು. ಸೊ ನನಗೆ ಈಗಲೂ ನಿಮ್ಮನ್ನು ನೋಡಿದಾಗ ಅನ್ನಿಸ್ತಾ ಇರೋದು, ನನಗೆ ಅವತ್ತಿನ ಹುಚ್ಚ ವೆಂಕಟ್ಟು ಮತ್ತು ಇವತ್ತಿನ ಹುಚ್ಚ ವೆಂಕಟ್ ಇಬ್ಬರನ್ನು ಗಮನಿಸಿದಾಗ ಎಲ್ಲೋ ಅಂದರೆ ಕೆಲವೊಂದು ಅತಿರೇಕ ಅಂತ ಆಗ್ತಿತ್ತಲ್ಲ, ಆ ಥರದ್ದನ್ನು ಕಮ್ಮಿ ಮಾಡಿಕೊಂಡು ಸೋಬರ್ ಆಗಿದ್ದೀರಾ. ಅಂದರೆ ಈ ಸೊಸೈಟಿ ಜೊತೆಗೆ ಪ್ರೀತಿಯಿಂದ, ಅಂದರೆ ನೀವು ಎಲ್ಲದನ್ನೂ ಕೋಪದಲ್ಲೇ ಹೇಳೋದನ್ನು ಕಮ್ಮಿ ಮಾಡಿಕೊಂಡು ಒಂದು ಒಳ್ಳೆ ಒಬ್ಬರು ಪ್ರೀತಿ ಕಣ್ಣೀರು ಕೊಟ್ಟರೆ ನಾನು ಪ್ರೀತಿ ಕಣ್ಣೀರು ಕೊಡಬೇಕು ಅಲ್ವಾ? ಹೌದು. ಅವಾಗ ನಾನು ಕೋಪ ತೋರಿಸಿದ್ರೆ ಪ್ರೀತಿ ಕಣ್ಣೀರು ಮಿಸ್ ಆಗುತ್ತೆ. ಪ್ರೀತಿ ಕಣ್ಣೀರಿಗಿಂತ ದೊಡ್ಡ ಜಗತ್ತಲ್ಲಿ ಏನೂ ಇಲ್ಲ, ದುಡ್ಡು ಇಲ್ಲ. ಜನ ನನಗೆ ಎಷ್ಟು ಪ್ರೀತಿ ಕಣ್ಣೀರು ಕೊಡ್ತಾವ್ರೆ, ಮೀಡಿಯಾ ಪ್ಲಸ್ ಸೋಷಿಯಲ್ ಮೀಡಿಯಾ ಅಂದರೆ. ನಾನು ಆವಾಗ ನಾನು ಹೇಳಿಲ್ವಾ, ಆವಾಗ ಅದಾಯಿತು. ಅದಾದಮೇಲೆ ನಾನು ಬಿಗ್ ಬಾಸಲ್ಲೂ ಹೇಳಿದೆ, ನಾನು ಎಲ್ಲ ಕಡೆ ರಿಲೀಸ್ ಮಾಡಿಲ್ಲ ಪಿಕ್ಚರು. ಆಮೇಲೆ ರಿಲೀಸ್ ಮಾಡಿದಾಗ ಹೌಸ್ಫುಲ್ ಆಯಿತು. ಆ್ಯಂಡ್ ನೀವು ನೋಡಿದ್ದೀರ ಹುಚ್ಚ ವೆಂಕಟ್ ಹೌಸ್ಫುಲ್ ಆಯಿತು. ಆ್ಯಂಡ್ ವರ್ಕಿ ಹುಚ್ಚ ವೆಂಕಟು ಹೌಸ್ಫುಲ್ ಆಯಿತು. ಆ್ಯಂಡ್ ಎಸ್, ಜನ ನನ್ನ ಪ್ರೀತಿಸ್ತಾರೆ. ಇವಾಗ ಪಿಕ್ಚರ್ ಮಾಡಬೇಕು, ನೋಡೋಣ ಯಾವಾಗ ಆಗುತ್ತೋ. ಅದೇ ಹೇಮಂತ್ ಸುವರ್ಣ ಅವರು ನಾವು ಸೇರಿಕೊಂಡು ಮಾಡಬೇಕು ಅಂತಿದ್ದೀರಿ. ಆ್ಯಂಡ್ ಅದಕ್ಕೆ ಮಂಗಳೂರಿಗೆಲ್ಲ ಹೋಗಿದ್ದೆ. ಆ್ಯಂಡ್ ಅಲ್ಲೇ ಸ್ವಲ್ಪ ನೆಮ್ಮದಿಯಾಗಿ ಒಂದು 5 ದಿನ ಇದ್ದೆ. ಆ್ಯಂಡ್ ಖುಷಿ ಆಯಿತು. ಆ್ಯಂಡ್ ನಡೀತಾ ಇದೆ. ನಾನು ಹೇಳಿಲ್ವ, ಈಗ ಕಾಲೇಜ್ ಹುಡುಗರೆಲ್ಲ ಅವರು ಆಸೆ ಪಟ್ಬಿಟ್ಟವ್ರು, ಸಿನಿಮಾ ಮಾಡಬೇಕು ನಾನು ಯೂಟ್ಯೂಬಲ್ಲಿ ಹಾಕ್ಬೋದಲ್ಲ ಅಂತ. ಅವರೆಲ್ಲ 5,000 ಸಾವಿರ 10,000 ಸಾವಿರ ಕೂಡಿಕ್ಬಿಟ್ಟು ಪಿಕ್ಚರ್ ಮಾಡ್ತವ್ರೆ. ಅವರಿಗೆಲ್ಲ ನಾನು ಜಾಸ್ತಿ ಚಾರ್ಜ್ ಮಾಡೋಕ್ಕಾಗತ್ತಾ? ನಾನು ಕಷ್ಟಪಟ್ಟ ಯಾರೂ ನನ್ನ ಕೈ ಹಿಡ್ದಿಲ್ಲ ಆವಾಗ. ಈಗ ನಾನು ಅವ್ರುಗಳಿಗೆಲ್ಲ ಅವ್ರ ಬಜೆಟಲ್ಲಿ ಕಂಡೀಷನ್ ಒಂದೇ, ನೋ ವಲ್ಗ್ಯಾರಿಟಿ ಶುಡ್ ಬಿ ದೇರ್. ವಲ್ಗ್ಯಾರಿಟಿ ಇಲ್ಲ ಅಂದರೆ ನೀನು ಪೇಮೆಂಟು, ನೀವು ಅಷ್ಟು ಪ್ರೀತಿಯಿಂದ ನಾನು ಕರೆದಾಗ ಕಷ್ಟದಲ್ಲಿದ್ದೀರಾ ಅಂದರೆ ನಾನು ಬೇಕಾದ್ರೆ ಪೇಮೆಂಟು ಬಿಟ್ಬಿಡ್ತೀನಿ. ಆದರೆ ವಲ್ಗ್ಯಾರಿಟಿ ಇರಕೂಡ್ದು. ಇಷ್ಟನ್ನು ಇಟ್ಕೊಂಡು ಎಷ್ಟೋ ಪಿಕ್ಚರ್ ಮಾಡ್ತಾ, ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ ಆ್ಯಂಡ್ ಮಾಡ್ತಾಯಿದ್ದೀನಿ. ಇವಾಗ ನಿಮ್ಮ ಅಣ್ಣನ ಜೊತೆಲಿದ್ದೀನಿ ಅಂತ, ಅಣ್ಣನ ಮನೆನಾ ಅಕ್ಕನ ಮನೆ? ಇದು ಅಕ್ಕ ಮನೆಯಲ್ಲಿದ್ದೀನಿ. ಸುನೀತಾ ಅವರು ಅಂತ, ರಾಜ್ ಅವರು, ಮಮತಾ ಆ್ಯಂಡ್ ನಮ್ಮ ಅಕ್ಕನ ಮಗಳು ಸೌಂದರ್ಯ ಅಂತ, ನಮ್ಮ ಬಾಬಾ ಅವರಮ್ಮ, ಅವ್ರ ಜೊತೆ ಇದ್ದೀನಿ. ಆ್ಯಂಡ್ ಅದೇ ನಾನು ಹೇಳಿದ್ರು, ನಾನು ಆ ಟೈಮಲ್ಲಿ ಒಂದು ಬ್ರೇಕ್ ತೊಗೊಳ್ಳೋ ಟೈಮಲ್ಲಿ ನಾನು ನಮ್ಮ ಅಣ್ಣ ಮನೆಯಲ್ಲಿದ್ದೆ ಇಂದಿರಾನಗರಲ್ಲಿ. ನಮ್ಮ ಅಣ್ಣನೂ ಚೆನ್ನಾಗಿ ನೋಡಿಕೊಂಡ. ನಮ್ಮ ಅಕ್ಕ ಮನೆಗೆ ಹೋದೆ, ಅಲ್ಲೂ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿಂದ ಹೇಮಂತ್ ಅವರು ಮಂಗ್ಳೂರಿಗೆ ಕರೆದ್ರು, ಮಂಗ್ಳೂರಿಗೆ ಹೋದೆ. ಧಕ್ಕೆ ಅಲ್ಲೆಲ್ಲ ಹೋಗಿ ನನಗೆ ಫೇವ್ರೇಟ್ ಜಾಗಗಳು. ಹೇಮಂತ್ ಅವರು ಇವಾಗೂ ನೆನೆಸ್ಕೊತೀನಿ. ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡು, ನಮ್ಮದು ಅವ್ರದ್ದು ಸ್ವತಂತ್ರ ಪಾಳ್ಯ ಮಾಡಿದಾಗ ಅವಾಗ ಅವ್ರ ಪ್ರೊಡ್ಯೂಸರು. ಆ್ಯಂಡ್ ಇವಾಗೂ ಇದು ತುಳು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವ್ರಿಗೂ ಒಳ್ಳೆಯದಾಗಲಿ. ಬೀಟ್ ಪ್ಲಸ್ ಕರ್ನಾಟಕ.